MP ಯಾರಾಗಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ? ಇದರಲ್ಲಿ ರಕ್ಷಾರಾಮಯ್ಯ ಬರ್ಬೋದು. ಬಿಜೆಪಿಯಿಂದ ಆದ್ರೇನು ಭಾರಿ ಒಳ್ಳೇದು ಅನ್ಸ್ತಾ ಇದೆ. ವೀರಪ್ಪ ಮೊಯ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ವೀರಪ್ಪ ಮೊಯ್ಲಿ ಅವರು ವಯಸ್ಸಾಯ್ತು, ರಕ್ಷಾರಾಮಯ್ಯ ಅವರು ಕೊಟ್ರೆ ಯಂಗ್ ಬಾಯಿ ಅವರು. ಸುಧಾಕರ್ ಬಗ್ಗೆ ಸ್ವಲ್ಪ ಜಾಸ್ತಿ ಜನಗಳಿಗೆ ಗೊತ್ತಿರೋದು. ಅಲೋಕ್ ಕುಮಾರ್ ಯಾರು ಅವ್ರ ಹೆಸರು, ಅವ್ರ ಬಗ್ಗೆ ಇಲ್ಲೆಲ್ಲ ಜಾಸ್ತಿ ಜನ ಗೊತ್ತು. ಅದು ಬಿಜೆಪಿ ಜೆಡಿಎಸ್ ಕತೆ ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ 6 ಕಾಸು ಕೊಟ್ರೆ ಅತ್ತೆ ಕಡೆ ಹೋಗ್ತಾರೆ, 3 ಕಾಸು ಕೊಟ್ರೆ ಸದೆ ಕಡೆ ಹೋಗುತ್ತೆ. ಪ್ರಸ್ತುತ ಕರ್ನಾಟಕ ಸರ್ಕಾರವನ್ನು ಗಮನಿಸುವುದಾದ್ರೆ ಕಾಂಗ್ರೆಸ್ ಆಡಳಿತ ಹೇಗಿದೆ ಅಂತೀರಾ? ಅದೇ ಹೇಳಿದ್ನಲ್ಲ, ಈ ಕಾಂಗ್ರೆಸ್ ಹಿಂದೂಗಳಿಗೆಲ್ಲ ಒಟ್ಟು ಬದುಕಬಾರ್ದು ಅನ್ನೋ ಲೆಕ್ಕದಲ್ಲಿ ಅವ್ರ ಬಿಹೇವ್ ಇದೆ. ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಒಂದೊಂದಲ್ಲಿ ಬಡವರಿಗೆ ಏನು ಅನುಕೂಲನೂ ಇಲ್ಲ ಮೋದಿ ಅವ್ರ ಕಡೆಯಿಂದ. ಇದೇ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 450 ರೂಪಾಯಿ ಸಿಲಿಂಡರ್, ಇವರು 10 ವರ್ಷದಲ್ಲಿ ಡಬಲ್ ಮಾಡಿದಾರೆ. 60 ವರ್ಷ ಏನ್ ಮಾಡಿದ್ರು ಅಂತ ಹೇಳ್ತಾರಲ್ಲ ಬಿಜೆಪಿ ಅವರು, 60 ವರ್ಷಕ್ಕೆ ಏನು ಮಾಡಿ ಉಳಿಸ್ಕೊಂಬಲಿಕ್ಕೆ ತಾನೇ ಇವತ್ತು ಬಿಜೆಪಿ ಮಾಡಕ್ ಆಗ್ತಾ ಇರೋದು. ಈ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಗತಿ ಬಂದಿದ್ದು MP ಚುನಾವಣೆಯಲ್ಲಿ, ಆ ಸ್ಥಿತಿ ಬಿಜೆಪಿಗೂ ಬರ್ಬೋದು ಅನ್ನುವಂತ ಇದ್ವಿ. ಎಸ್ ವೀಕ್ಷಕರೇ, ನಾನೀಗ ಸದ್ಯಕ್ಕೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಹಾಗೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿನ ಮತದಾರರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲದಾಗಿ ಈ ಕ್ಷೇತ್ರಕ್ಕೆ ಯಾರು MP ಆಗ್ಬೇಕು ಸರ್? ಯಾವ ಪಕ್ಷದಿಂದ ಆದ್ರೆ ಉತ್ತಮ? ನಮಗೆ ಸದ್ಯಕ್ಕೆ ಇವಾಗ ಬಿಜೆಪಿಯಿಂದ ಆದ್ರೇನು ಭಾರಿ ಒಳ್ಳೇದು ಅನ್ಸ್ತಾ ಇದೆ. ಯಾರಾಗ್ಬೇಕು ಸರ್ ಕ್ಯಾಂಡಿಡೇಟ್ ಹಾಗಿದ್ರೆ? ಕ್ಯಾಂಡಿಡೇಟ್ ಬಗ್ಗೆ ಇನ್ನು ಸರಿಯಾಗಿ ಗೊತ್ತಿಲ್ಲ, ಬಟ್ ಬಿಜೆಪಿ ಬರ್ಬೇಕಷ್ಟೇ. ಕೆ ಸುಧಾಕರ್ ಅವರು ಇಲ್ಲಿನ ಒಂದು ಟಿಕೆಟ್ ಆಕಾಂಕ್ಷಿ, ಹಾಗೇನೆ AR ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ ಕೂಡ ಒಬ್ಬ ಟಿಕೆಟ್ ಆಕಾಂಕ್ಷಿ. ಪ್ರಬಲವಾದ ಒಂದು ಸ್ಪರ್ಧೆ ಇದೆ. ಸೊ ಇಬ್ರಲ್ಲಿ ಯಾರಾದ್ರೂ ಉತ್ತಮ ಅಂತ? ಹೊಸಕೋಟೆ ಕ್ಷೇತ್ರದ ಲೆಕ್ಕ ಹೇಳಿದ್ರೆ ಸುಧಾಕರ್ ಬಗ್ಗೆ ಸ್ವಲ್ಪ ಜಾಸ್ತಿ ಜನಗಳಿಗೆ ಗೊತ್ತಿರೋದು. ಅಲೋಕ್ ಕುಮಾರ್ ಯಾರು ಅವ್ರ ಹೆಸರು, ಅವ್ರ ಬಗ್ಗೆ ಇಲ್ಲೆಲ್ಲ ಜಾಸ್ತಿ ಜನ ಗೊತ್ತಿಲ್ಲ ಸರಿ. ಸುಧಾಕರ್ ಅಂತ ಹೇಳಿದ್ರೆ ಸ್ವಲ್ಪ ಗೊತ್ತಿದೆ, ಈಗ ಚಿಕ್ಕಬಳ್ಳಾಪುರದಿಂದ. ಇನ್ನ ಮುಂದ್ ನೋಡ್ಬೇಕು ಇನ್ನೇನಾಗ್ತದೆ ನೋಡ್ಬೇಕು. ಸರಿ ಸರ್, ಇನ್ನ ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ, ಹಾಗೇನೆ ನೀವು ಹೇಳ್ದಂಗೆ ಏನು ಕೆ ಸುಧಾಕರ್ ಅವರು ಕಾಂಪೀಟ್ ಮಾಡಿದ್ರೆ ಹೇಗಿರ್ಬೋದು ಈ ಎರಡು ಪೈಪೋಟಿ? ಅಲ್ಲ, ಬಿಜೆಪಿಯಿಂದ ಯಾರು ನಿಂತರು ಗೆಲ್ತಾರೆ ಇಲ್ಲಿ. ಯಾರೇನಿದ್ರು ಬಿಜೆಪಿಯಿಂದನೇ ಗೆಲ್ಲೋದು 100%. ಸರ್ ಸದ್ಯಕ್ಕೆ ಇಲ್ಲಿನ ನಿಮ್ಮ ಹೊಸಕೋಟೆ ವಿಧಾನಸಭಾ ಕ್ಷೇತ್ರವನ್ನು ಗಮನಿಸೋದಾದ್ರೆ ಶರತ್ ಬಚ್ಚೇಗೌಡರು MLA ಆಗಿರೋದು. ಸೊ ಹೇಗೆ? ಏನಷ್ಟೇ ನಮ್ಗೇನೆ ಕಾಣಿಸ್ತಾ ಇಲ್ಲ. ಈ ಮಧ್ಯೆ ಎಲೆಕ್ಷನ್ ಅಂತೇಳಿ ಸ್ವಲ್ಪ ಓಡಾಡ್ತವ್ರೆ, ನೋಡುವ ಇನ್ನಷ್ಟೇ. ಈ ಮಧ್ಯದಲ್ಲಿ ಏನ್ ಕಾಣ್ತದೆ, ಈ ಎಲೆಕ್ಷನ್ ಅದ್ರ ಮೇಲೆ ಮೊನ್ನೆ ಒಂದು ಫಂಕ್ಷನ್ ಆಗಿದೆಯಲ್ಲ, ಅದ್ರ ಮೇಲಿಂದ ಸ್ವಲ್ಪ ವರ್ಕ್ ಸ್ವಲ್ಪ ಸ್ಟಾರ್ಟ್ ಆಗಿದೆ ಸಿಟಿಯಲ್ಲಿ. ಹಳ್ಳಿ ಕಡೆ ಏನೋ ಗೊತ್ತಿಲ್ಲ, ಟೌನ್ ಅಲ್ಲಿ ಸ್ವಲ್ಪ ಮೊನ್ನೆ ಇದಾದ್ರ ಮೇಲಿಂದ ಸ್ವಲ್ಪ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕಿಂತ ಮೊದ್ಲೇನು ಸದ್ಯಕ್ಕೆ ಸಿಟ್ಟಿಂಗ್ MP BN ಬಚ್ಚೇಗೌಡರು, ಸೊ ಅವ್ರು ಇವಾಗ ಮತ್ತೆ ಕಾಂಪೀಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರದೇ ಮಗ ಏನು ಶರತ್ ಬಚ್ಚೇಗೌಡರು ಸದ್ಯಕ್ಕೆ MLA ಆಗಿ ಆಯ್ಕೆ ಆಗಿದ್ದಾರೆ ಹೊಸಕೋಟೆಗೆ. ಸೊ ಹೇಗಿರ್ಬೋದು ಲೆಕ್ಕಾಚಾರಗಳು? ಏನಾದ್ರು ಏನ್ BN ಬಚ್ಚೇಗೌಡರು ಮಗನ ಪರವಾಗಿ ಅಥವಾ ಕಾಂಗ್ರೆಸ್ ಪರವಾಗಿ ಏನಾದ್ರು ಪ್ರಚಾರಗಳನ್ನ ಮಾಡಿದ್ರೆ ಅಥವಾ ಅವ್ರ ಪರವಾಗಿ ಏನಾದ್ರು ಮಾಡಿದ್ರೆ ಹೇಗಿರ್ಬೋದು ಅಂತ? ಇಲ್ಲ, ಅವ್ರು ರಾಜಕೀಯ ನಿವೃತ್ತಿ ತಕೊಂತ ಅಂತ ಹೇಳಿದ್ರಲ್ಲ, ಇನ್ನು ಆಲ್ಮೋಸ್ಟ್ ಮಾಡೋದು ಡೌಟೇ, ಮಾಡೋದಿಲ್ಲ ಅನ್ಸುತ್ತೆ. ಇನ್ನು ಮಗನ್ಗೋಸ್ಕರ ಏನ್ ಮಾಡ್ಬೋದು. ರಾಜಕೀಯದಲ್ಲಿ ಸಕ್ರಿಯರಾಗಿರ್ತಾರೆ ಅವರು, ಬಟ್ ಏನು ಚುನಾವಣೆಯಿಂದ ನಿವೃತ್ತಿ ತಗೊಳ್ಳೋದು. ಬಿಜೆಪಿಗಿನ್ನ ಅವರು ರಿಟೈರ್ಮೆಂಟ್ ಕೊಟ್ಟಾಗಿಲ್ಲಲ್ಲ. ಇಲ್ಲ, ಈಗ ಮುಗಿತಾ ಬಂತವ್ರ ಅವಧಿ ಮುಗಿದ, ಅದು ಪ್ರಾಥಮಿಕ ಸದಸ್ಯತ್ವ ಇನ್ನ ಇದೆ. ಹಾಗಾಗಿ ಕಾಂಗ್ರೆಸ್ ಪರವಾಗಿ ಇನ್ನೇನ್ ಮಾಡ್ತಾರೋ ಗೊತ್ತಿಲ್ಲ. ಪ್ರೆಸೆಂಟ್ ಅಂತೇಳಿ ಅವ್ರಿಗೆ ಯಾವ್ದಕ್ಕೂ ಹೋಗ್ದಾಗಿಲ್ಲ, ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಪ್ರಸ್ತುತ ಕರ್ನಾಟಕ ಸರ್ಕಾರವನ್ನು ಗಮನಿಸುವುದಾದ್ರೆ ಕಾಂಗ್ರೆಸ್ ಆಡಳಿತ ಹೇಗಿದೆ ಅಂತೀರಾ? ಅದೇ ಹೇಳಿದ್ನಲ್ಲ, ಈ ಕಾಂಗ್ರೆಸ್ ಹಿಂದೂಗಳಿಗೆಲ್ಲ ಒಟ್ಟು ಬದುಕಬಾರ್ದು ಅನ್ನೋ ಲೆಕ್ಕದಲ್ಲಿ ಅವ್ರ ಬಿಹೇವ್ ಇದೆ ಟೋಟಲಿ. ಈಗ ಮೊನ್ನೆ ಆಗಿರುವಂತ SP ರೋಡಲ್ಲಿ ಆಗಿರುವಂತ ಘಟನೆ, ಈ ಕಡೆ ನೈಂಡಳ್ಳಿ ಇಲ್ಲಿ ರಾಮಮೂರ್ತಿ ನಗರದಲ್ಲಿ ಎಲ್ಲ ಒಂದಾಗಿದೆಲ್ಲ, ತಲವಾರ್ ಇಟ್ಕೊಂಡು ತಿರುಗಿದ್ರು ನೋಡಿ ಮುಸ್ಲಿಮ್ಸ್ಗಳು. ಪೂರಾ ಮುಸ್ಲಿಮ್ಸಿಗೆ ಪರವಾಗಿ ಇದೆ ಹೊರತು ಕಾನೂನುಗಳು ಕರ್ನಾಟಕದಲ್ಲಿ ಹಿಂದೂಗಳ ಪರವಾಗಿ ಯಾವ ಕಾನೂನು ಇಲ್ಲ. ಹಿಂದೂಗಳ ಪರವಾಗಿ ಯಾವ ಕಾನೂನು ಇದ್ರೂ ಕೂಡ ಅದನ್ನ ಅಲ್ಲೇ ಮರೆಮಾಚಿಬಿಟ್ಟು ಅಲ್ಲೇ ಮುಗಿಸ್ಬಿಡ್ತವ್ರೆ. ಯಾವುದೇ ಒಂದು ಕೇಸಿಗೆ ಹೋದ್ರು ಕೂಡ ಹಿಂದೂಗಳಿಗೆ ಅಲ್ಲಿ ಬೆಲೆ ಕೊಡೋಲ್ಲ, ಮುಸ್ಲಿಮ್ಸಿಗೆ ಅವರು ಜಾಸ್ತಿ ಇದು ಮಾಡಿಬಿಡ್ತಾರೆ, ಸಪೋರ್ಟ್ ಮಾಡಿಬಿಟ್ಟು ಹಿಂದೂಗಳಿಗೆ ಜಾಸ್ತಿ ಏನು ಕೇರ್ಲೆಸ್ ಮಾಡಿಬಿಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಬಂದೇ ದೇಶ ಈಗ ರಾಜ್ಯ ಸ್ವಲ್ಪ ಅಧೋಗತಿಗೆ ಹೋಗ್ತಾ ಇರೋದೇ ಅವನಿಂದನೇ, ಮತ್ತೇನಿಲ್ಲ. ಈಗ ಮೊದಲು ನಮ್ಮ ಈ ಬಸ್ಸಲ್ಲಿ ಎಷ್ಟು ಬಸ್ ಬರ್ತಾ ಇದ್ವಿ, ಯಾವಾಗ ಫ್ರೀ ಆಗ್ಬಿಟ್ರೆ ಇವಾಗ ಬಸ್ಸೇ ಬರೋಲ್ಲ. ಇವಾಗ ಮೊದಲು 10-15 ಬಸ್ ಒಂದು ರೂಟಲ್ಲಿ ಬರ್ತಾ ಇದ್ರೆ, ಇವಾಗ ಅದ್ರಿಂದ ಅರ್ಧ ಭಾಗನೇ ಬರುವುದು. 1 ಅವರ್ ಒಬ್ಬೊಬ್ಬ ಪ್ಯಾಸೆಂಜರ್ ನಿಂತ್ಕೊ ಕಾಯ್ತಾನೆ ಒಂದೊಂದು ಬಸ್ಸಿಗೋಸ್ಕರ. ಅದಕ್ಕಿಂತ ಮೊದಲು ಅರ್ಧ ಗಂಟೆಗೆ ಒಂದೊಂದು ಬಸ್ ಇರ್ತದೆ, ಇವಾಗಿಲ್ಲ, 1 ಅವರ್ ಆದ್ರೂ ಒಂದು ಬಸ್ ಬರೋಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಇಲ್ವಾ ಸರ್? ಯಾರಿಗೆ ಅನುಕೂಲ ಆಗಿದೆ? ಎಲ್ಲ ತುರ್ಕರಿಗಳಿಗೆ ಸಾಬ್ರುಗಳಿಗೆ ಅನುಕೂಲ ಆಗಿದೆ ಅಷ್ಟೇ, ಮತ್ತೆ ಹಿಂದೂಗಳಿಗೆ ಯಾರಿಗೂ ಆಗಿಲ್ಲ. ತಲುಪಲಿಲ್ವಾ ಈ ಯೋಜನೆಗಳು? ನಿಮ್ಗೆ ಸಿಗ್ತಾ ಇಲ್ವಾ? ನಮಗೂ ಸಿಕ್ಕಿಲ್ಲ, ನಾವು ತಗೊಂಡು ಇಲ್ಲ.
ತಗೊಂಡ್ಲೂ ಇಲ್ಲ, ನನಗೆ ಅದು ಬೇಕಾಗಿಯೂ ಇಲ್ಲ. ಏನ್ ಅಂದ್ರೆ ಒಟ್ಟಾರೆಯಾಗಿ ಈ ಯೋಜನೆಗಳು ಬೇಕಿತ್ತೋ ಬೇಡವಾಗಿತ್ತು ಸರ್? ಬೇಕಾಗಿಲ್ಲ ಸರ್, ಏನು ವೇಸ್ಟ್. ದುಡ್ಕೊಂತಾರೆ, ತಿಂತವ್ರೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರು. ಯಾರು ಭಿಕ್ಷೆ ಬೇಡ್ಕೊಂಡು ಹೋಗಿ ಭಿಕ್ಷೆ ಬೇಡಿ ಕೊಡಿ ಕೊಡಿ ಅಂತ ಯಾರು ಹೇಳಲ್ಲ. ಅವ್ರವ್ರ ತಾಕತ್ ಮೇಲೆ ಅವ್ರು ದುಡ್ಕೊಂತಾರೆ, ತಿಂತಾರೆ. ಅಂತ ಸಿಚುವೇಶನ್ ಇವಾಗಿನ ಸಮಾಜದಲ್ಲಿ. ಅಂಥದ್ರಲ್ಲಿ ಫ್ರೀ ಕೊಟ್ಟೆ ಅಂತ ಹೇಳಿದ ತಕ್ಷಣ ಒಂದಿನ 2 ದಿನ ಮಾತ್ರ ಖುಷಿ ಆಗಿಬಿಡ್ತದೆ. 3ನೇ ದಿನ ಯಾರಿಗೂ ಖುಷಿ ಆಗೋಲ್ಲ ಅದ್ರ ಬಗ್ಗೆ. ಅವರಿಗೆ ಬೇಜಾರಾಗ್ಬಿಡ್ತದೆ. ಹಾಗಿದ್ರೆ ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಒಂದೊಂದಲ್ಲಿ ಮೋದಿ. ನರೇಂದ್ರ ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಮೋದಿ ಮೊದಲಿಂದನೂ ನಾವು ಮೋದಿ ಫಾಲೋವರ್. ಒಂದು. ಎರಡನೇದಾಗಿ ದೇಶ ಒಂದು ಹೆಸರಿಗೆ ಬರಬೇಕಿದ್ರೆ, ಪ್ರಪಂಚ ಮಟ್ಟದಲ್ಲಿ ಒಂದು ಇಂಡಿಯಾ ಅಥವಾ ಭಾರತ ಅನ್ನೋದು ಒಂದು ಹೆಸರಿಗೆ ಬರಬೇಕಿದ್ರೆ ಮೋದಿನೇ ಕಾರಣ. ಅದಕ್ಕಿಂತ ಮೊದಲು ಯಾರು ಇಂಡಿಯಾ ಅಂತ ಹೇಳಿದ್ರೆ ಎಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಯಾರು ರೆಸ್ಪಾನ್ಸ್ ಇದ್ದಿಲ್ಲ. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಈ ವಿದೇಶ ಸುದ್ದಿಗಳನ್ನ ನೋಡ್ತಾ ಇರ್ತೇನೆ, ಅದರಲ್ಲೂ ಗೊತ್ತಾಗ್ತದೆ. ಅವಾಗೆಲ್ಲ ಗೊತ್ತಾಗ್ಬಿಡ್ತದಲ್ಲ. ಒಂದು ಪಾಸ್ಪೋರ್ಟ್ ಆಗಲಿ, ಒಂದು ಏರ್ಪೋರ್ಟ್ ಆಗಲಿ, ಏನೇ ಆಗಿದ್ರು ಮೋದಿಯಿಂದನೇ ಆಗಿರೋದು ಹೊರತು ಬೇರೆ ಯಾವ ಕಾಂಗ್ರೆಸ್ಸಿಂದನೂ ಅಲ್ಲ, ಯಾವ ಇದರಿಂದನೂ ಅಲ್ಲ. ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬೆಲೆ ಏರಿಕೆ ಯಾವುದರಲ್ಲಾಗಿದೆ? ಕೇಂದ್ರ ಸರ್ಕಾರದಿಂದ ಅನಿಲಗಳ ಮೇಲೆ ಇರ್ಬೋದು, ಇಲ್ಲ, ಡೌನ್ ಆಗಿದೆ ಅಲ್ಲ. ಈ ಮೊನ್ನೆಯಿಂದ 2 ಸಲ ಡೌನ್ ಆಗಿದೆ. ಕೇವಲ ಎಲೆಕ್ಷನ್ಗೋಸ್ಕರ ಕಮ್ಮಿ ಆದ್ರೆ ಕಮ್ಮಿ ಈಗ ಪ್ರೆಸೆಂಟ್ ಕಮ್ಮಿ ಆಗಿದೆ ಇಲ್ವಾ ಸರ್? ಅಷ್ಟು ಮುಖ್ಯ. ನಾವು ಗೆದ್ರ ಮೇಲೆ ಈಗ ಸಿದ್ದರಾಮಯ್ಯ ಮೊನ್ನೆ ಗೆದ್ದಿದ್ದ, ಗೆದ್ರ ಮೇಲೆ ಎಷ್ಟು ಮಾಡಿದ್ದ? 2,000 ಕೊಡ್ತೇವೆ ಅಂತ ಹೇಳಿದ್ದು, 2,000 ಕರೆಂಟ್ ಬಿಲ್ ಎಷ್ಟು ಜಾಸ್ತಿ ಮಾಡ್ಬಿಟ್ಟವನೆ. 1,500 ರೂಪಾಯಿ ಕರೆಂಟ್ ಬಿಲ್ ಬಿಡ್ತಿದ್ದು ಕಮರ್ಷಿಯಲ್. ನಂದು 2 ಮೀಟ್ರಿಗೆ ಸೇರಿ 1,500 ಬರ್ತದೆ. ಈಗ 2,500 ಬರ್ತದೆ ನನ್ನ ಕರೆಂಟ್ ಬಿಲ್. ಕಟ್ಟಬೇಕಾಗಿರೋದು ನಾನೇ. ಯಾವುದೇ ಕಮರ್ಷಿಯಲಿ ಫ್ರೀ ಇಲ್ಲ, ಕಮರ್ಷಿಯಲಿ ಫ್ರೀ ಇಲ್ಲ, ನಮ್ಗೆ ಯಾವುದು ಬೆನಿಫಿಟ್ ಇಲ್ಲ. ಹಾಗಾದ್ರೆ ಮತ್ತೆ ಇನ್ನೇನು ಅವನು ಏರಿಸ್ಬಿಟ್ಟಾಗಾಯ್ತಲ್ಲ. ರೇಷನ್ ಅಂಗಡಿಯಲ್ಲಿ ಮೊದಲು 45 ರೂಪಾಯಿ ಕೆಜಿ ಅಕ್ಕಿ ಇತ್ತು, ಇವಾಗ 68 ರೂಪಾಯಿ ಅಕ್ಕಿ ಬಂದೈತೆ. ಅದೇ ಅಕ್ಕಿನೇ, ಅದು ಸಿದ್ದರಾಮಯ್ಯದಿಂದನೇ ಬಂದಿರೋದು. ಅದಕ್ಕಿಂತ ಮೊದಲಲ್ಲಿ 30 ರೂಪಾಯಿಗೆ ಮಾಮೂಲು ಅಕ್ಕಿ ಬರ್ತಾ ಇರೋದು, ಅದನ್ನ ಇವಾಗ ಎಷ್ಟು 45. ಸದ್ಯಕ್ಕೆ ಈಗ ಕೇಂದ್ರ ಸರ್ಕಾರದಿಂದ ಏನು ಬೆಲೆ ಏರಿಕೆ ಆಗ್ತಿರೋದು ಪರವಾಗಿಲ್ವಾ ನಿಮ್ಗೆ? ಹಾಗಿದ್ರೆ ಬೆಲೆ ಏರಿಕೆ ಏನು ಕಾಣಿಸ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಯಾವ ಬೆಲೆ ಏರಿಕೆನೂ ಇಲ್ಲ. ಎಣ್ಣೆ ರೇಟ್ ಅಂತೂ ಕಮ್ಮಿ ಆಗಿದೆ. ಸೆಂಟ್ರಲ್ ಇಂದ ಬೆಲೆ ಏರಿಕೆ ಆಗೋದು ಒಂದು ಫುಡ್ಡಲ್ಲಿ, ರಿಫೈನ್ಡ್ ಆಯಿಲಲ್ಲಿ ಮಾತ್ರ. ಅಕ್ಕಿ ಅಲ್ಲ, ಅದೆಲ್ಲ ಸ್ಟೇಟ್ ಗೌರ್ಮೆಂಟ್ ಇಂದಾನೇ ಬರ್ತಾ ಇದೆ ಇವಾಗ ಸದ್ಯಕ್ಕೆ. ಎಣ್ಣೆದು ಅದು ಈಗ ಆಲ್ರೆಡಿ ಕಮ್ಮಿ ಆಗಿದೆ. 130 ರೂಪಾಯಿ ಏನೋ ಇದ್ದಿತ್ತು ಈಗ ರುಚಿಗೋಲ್ಡ್ ಎಣ್ಣೆ, ಇವಾಗ 90 ರೂಪಾಯಿ ಸಿಗ್ತಾ ಇದೆ. ಕಮ್ಮಿ ಆಗಿದೆ ತಾನೆ. ಸಿಲಿಂಡ್ರು ಇವಾಗ ಕಮ್ಮಿ ಆಗಿದೆ. ನಾನೇ ಮೊದಲು ಆ ಸಿಲಿಂಡ್ರು ಒಂದು ಕಮರ್ಷಿಯಲ್ ತಗೊಳ್ಬೇಕಿದ್ದು 2,500 ಕೊಡ್ತಾ ಇದ್ದೇನೆ. ಇವಾಗ ಏನು 1,800 ರೂಪಾಯಿಗೆಲ್ಲ ಕಮರ್ಷಿಯಲ್ ಸಿಗ್ತಾ ಇದೆ. ಸಿಲಿಂಡರ್ ಕಮ್ಮಿ ಆಗಿದೆ ಅಲ್ಲ ಸರ್. ನಮಸ್ತೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಗಳು ಯಾರಾಗಬೇಕು ದೇಶಕ್ಕೆ? ಪ್ರಧಾನಮಂತ್ರಿಗಳು ಮೋದಿ ಅವರು ಇದ್ರೇನೆ ಪರವಾಗಿಲ್ಲ. ಬಟ್ ಬಡವರಿಗೆ ಏನು ಅನುಕೂಲನೂ ಇಲ್ಲ ಮೋದಿ ಅವ್ರ ಕಡೆಯಿಂದ. ರೈತರಿಗಂತೂ ಸುದ್ರಾಮ್ ಹೇಳಂಗೆ ಇಲ್ಲ. ಏನೋ ಅವ್ರು 2,000 ಕೊಡಿ. ಮೊನ್ನೆ ನಮ್ಮ ಹೊಸಕೋಟೆ ತಾಲೂಕಲ್ಲಿ BJP ಪಾರ್ಟಿಯಿಂದ ಫೋನ್ ಮಾಡಿದ್ವಿ, ನೀವು PM ಕಿಸಾನ್ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ಬರೀ PM ಕಿಸಾನ್ ಒಂದು ಕೊಟ್ಟುಬಿಟ್ರೆ ಸಾಕ 2,000. ನಮಗೆ ರೈತರಿಗೆ ರಸಗೊಬ್ಬರ ಸಿಗ್ತಾ ಇತ್ತು 1,800 ರೂಪಾಯಿ ಸಿಗ್ತಾ ಇತ್ತು DAP. ಇವತ್ತು 1,500 ರೂಪಾಯಿ ಮಾಡಿದ್ದಾರೆ. ಇದೇ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 450 ರೂಪಾಯಿ ಸಿಲಿಂಡ್ರು. ಇವರು 10 ವರ್ಷದಲ್ಲಿ ಡಬಲ್ ಮಾಡಿದ್ದಾರೆ ಅದನ್ನ. ಇವತ್ತು ರಾಜ್ಯ ಸರ್ಕಾರದಾಗ ಕೊಡ್ತಾ ಇದ್ದಾರೆ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತೇಳಿ 2,000. ಕೆಲವು ಬಡವರಿಗೆಲ್ಲ ಹೋಗ್ತಾ ಇದೆ. ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಇದೇ ಮೋದಿ ಅವರು ಹೇಳಿದ್ರು ನಾವು ಅಕ್ಕಿ ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಇವತ್ತು ಅದೇ ಮೋದಿನೇ 29 ರೂಪಾಯಿ ಅಕ್ಕಿ ನಾವು ಬ್ಯಾಗ್ ಅಂತ ತೋರಿಸ್ತಾ ಇದ್ದಾರೆ. ಈಗೆಲ್ಲಿ ನಿಂಕ ಬಂತು ಅಕ್ಕಿ ಅದು? ಸರಿ ಸರ್, ಈಗ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಮುಂದುವರಿಲಿ ಅಂತ ಹೇಳ್ತಾ ಇದ್ದೀರಾ, ಅಥವಾ ಬೇರೆ ಯಾರು ಪ್ರಧಾನಿ ಆಗ್ಬೇಕಾ? ಅಲ್ಲ, ನರೇಂದ್ರ ಮೋದಿ ಅವರೇ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಹಿಂದೆ ತಮಿಳ್ನಾಡಲ್ಲಿ ಇತ್ತು ಜಯಲಲಿತಾನೋ ಶಶಿಕಲಾ, ಆ ತರ ಅಮಿತ್ ಶಾದು ರಿಮೋಟ್ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಎಲ್ಲ ಏನೇ ಡಿಸಿಷನ್ ತಗೋಬೇಕಾದ್ರೂ ಅಮಿತ್ ಶಾ ತಗೋಬೇಕು, ಆ ತರ ಆಗಿದೆ. ಮೋದಿ ಅವರು ಒಳ್ಳೆಯರೇ, ಬಟ್ ಅವ್ರು ಏನಾಗಿದೆ, ಕೆಲವೊಂದು ರೈತರಿಗೋಸ್ಕರ ಏನಾದ್ರು ಮಾಡ್ಬೇಕು ಅವರು. ನಮ್ಮ ಹೊಸಕೋಟೆ ತಾಲೂಕಲ್ಲಿ ಹೇಳ್ಬೇಕಾದ್ರೆ ಮುಂಚೆ ಇದೇ ಶರತ್ ಬಚ್ಚೇಗೌಡರು, BN ಬಚ್ಚೇಗೌಡರು BJP ಇದ್ದಿದ್ದು. ಪಾರ್ಟಿಗೋಸ್ಕರ BJP ಅವ್ರು ಹೇಳ್ತಾರೆ ನಾವು ಎಲ್ಲ ನಿಷ್ಠಾವಂತರು, ನಾವು ಹಂಗೆ ಅಂತ ಹೇಳ್ತಾರೆ. ಪಕ್ಷ ಕಟ್ಟಿ ಬೆಳೆಸಿದವ್ರಿಗೆ ಬಿಟ್ಬಿಟ್ಟು ಬೇರೆ ಪಕ್ಷದಿಂದ ಕಾಂಗ್ರೆಸ್ಸಿಂದ ಗೆದ್ದವ್ರನ್ನ MTV ತಗೊಂಡು ಆಪರೇಷನ್ ಕಮಲ ಮಾಡಿ ತಗೊಂಡು ಉಪಚುನಾವಣೆ ತಂದ್ರು. ಇದೇ BJP ಅವರಿಂದ ಅವತ್ತು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಷ್ಟು ನಷ್ಟ ಆಯ್ತು? 11 ಕ್ಷೇತ್ರ 12 ಕ್ಷೇತ್ರ MLAಗಳನ್ನ ಖರೀದಿ ಮಾಡಿರಲ್ಲ, ಆಪರೇಷನ್ ಕಮಲ ಮಾಡಿರಲ್ಲ. ಅದೆಲ್ಲ ಯಾರ ದುಡ್ಡು? ನಮ್ಮ ದುಡ್ಡೆ, ರೈತರ ದುಡ್ಡೆ, ಸಾರ್ವಜನಿಕರ ದುಡ್ಡೆ. ಇವ್ರು ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇವಾಗ ಎಲೆಕ್ಷನ್ ಬಂದಿದೆ. ಇವಾಗ ಪೆಟ್ರೋಲ್ ಕಮ್ಮಿ ಮಾಡಿದ್ದಾರೆ, ಸಿಲಿಂಡರ್ ಕಮ್ಮಿ ಮಾಡಿದ್ದಾರೆ. ಯಾಕೆ ಇದಕ್ಕೆ ಮುಂಚೆ ಯಾಕೆ ಮಾಡೋಕ್ಕಾಗಿಲ್ಲ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಒಪಿನಿಯನ್ ಇದೆ ನಿಮ್ದು, ಅಭಿಪ್ರಾಯಗಳು? ರಾಹುಲ್ ಗಾಂಧಿ ಅವರು ಅವರ ಹಿಂದೆ ಅವ್ರ ದೇಶಕ್ಕಾಗಿ ಅವ್ರ ಕುಟುಂಬದವರೇ ಮಾಡಿರ್ತಕ್ಕಂಥ ಇವತ್ತು 60 ವರ್ಷ ಏನ್ ಮಾಡಿದ್ರು ಅಂತ ಹೇಳ್ತಾರಲ್ಲ BJP ಅವರು. 60 ವರ್ಷಕ್ಕೆ ಏನು ಮಾಡಿ ಉಳಿಸ್ಕೊಂಬನ್ಲಿಕ್ಕೆ ತಾನೇ ಇವತ್ತು BJP ಮಾಡಕ್ ಆಗ್ತಾ ಇರೋದು. 60 ವರ್ಷದಿಂದ ಏನು ಉಳಿಸಿಲ್ಲ, ಇವ್ರು ಏನ್ ಮಾಡ್ತಾ ಇದ್ರು? ಈಗ ನಮ್ಮ ತಂದೆ ತಾಯಿ ನಾವು ಜಮೀನು ಉಳಿಸ್ಕೊಂಡ್ ಬಂದಿದ್ರೆ ನಾವು ಏನೋ ತೋಟ ವ್ಯವಸಾಯ ಮಾಡ್ತೀವಿ, ತೋಟ ಮಾಡ್ತೀವಿ.
ಅದೇ ಅವ್ರು ಉಳಿಸ್ಕೊಂಡ್ ಬಂದಿರಕ್ ತಾನೇ ಇವತ್ತು ಬ್ರಿಟಿಷರ್ ಏನ್ ಮಾಡಿಬಿಟ್ಟು ಹೋಗಿದ್ರು, ಬ್ರಿಟಿಷರ್ ಎಲ್ಲ ತೊಳ್ಕೊಂಡೋಗಿದ್ರು. ಇವತ್ತು ಈ ಲೆವೆಲ್ ತರಬೇಕಾದ್ರು ಕಾಂಗ್ರೆಸ್ ಅವ್ರದ್ದು ಕೊಡುಗೆ ಇದೆ. ಸದ್ಯಕ್ಕೆ ನಿಮ್ಮ ಈ ಕ್ಷೇತ್ರದ MP ಯಾರಾಗಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ? ನಮ್ಗೆ ಇದರಲ್ಲಿ ರಕ್ಷಾರಾಮಯ್ಯ ಬರ್ಬೋದು 99%. ನಮ್ಮ ಹೊಸಕೋಟೆಯಲ್ಲಿ ನಮ್ಮ ಮಾನ್ಯ ಶರತ್ ಬಚ್ಚೇಗೌಡರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಳ್ಳಿಯಲ್ಲಿ ಎಲ್ಲಿನೂ ಒಂದು ಟಾರ್ ರೋಡ್ ಆಗ್ಬೋದು, ಕಾಂಕ್ರೀಟ್ ರೋಡ್ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು. ನಮ್ಮ ರೈತರಿಗೆ ಏನು ಯಾವುದೇ ಒಂದು ಕೆಲಸಕ್ಕೆ ಹೋಗಲಿ ಇಮಿಡಿಯೇಟ್ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಇಂಥ MLA ಪಡೆದರೆ ನಾವೇ ಪುಣ್ಯವಂತರು. ಇನ್ನು ಕೆ ಸುಧಾಕರ್ ಅವರು ಬಿಜೆಪಿಯಿಂದ ಕಾಂಪೀಟ್ ಮಾಡೋ ನಿರೀಕ್ಷೆ ಇದೆ. ಹಾಗೇನೆ ಅಲೋಕ್ ವಿಶ್ವನಾಥ್ ಅವರು ಕೂಡ ಕಾಂಪೀಟ್ ಮಾಡೋ ನಿರೀಕ್ಷೆ ಇದೆ. ಬಟ್ ಕಾಂಗ್ರೆಸ್ ಅಲ್ಲೇ ವೀರಪ್ಪ ಮೊಯ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಇನ್ನು ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಆ ನಿಟ್ಟಿನಲ್ಲಿ ರಕ್ಷಾರಾಮಯ್ಯ ಅಥವಾ ವೀರಪ್ಪ ಮೊಯ್ಲಿ ಅವರು ವಯಸ್ಸಾಯ್ತು. ರಕ್ಷಾರಾಮಯ್ಯ ಅವರು ಕೊಟ್ರೆ ಯಂಗ್ ಬಾಯಿ ಅವರು ಸ್ವಲ್ಪ ಕೆಲಸ ಕಾರ್ಯಗಳು ಮಾಡ್ತಾರೆ ಅನ್ನೋದೊಂದು ಅನಿಸಿಕೆ ಇದೆ. ಕಳೆದ 2 ಬಾರಿ ವೀರಪ್ಪ ಮೊಯ್ಲಿ ಅವರು ಇದ್ರು ಕೆಲಸಗಳನ್ನು ಮಾಡಿದ್ರ ಹೇಗೆ? ಅವಾಗೇನಂತ ಏಳುಗಣ ಮಟ್ಟಕ್ಕೆ ಆಗಿರಲ್ಲ, ಸಾಧಾರಣ ಕೆಲಸಗಳಾಗಿದ್ವು. ಸದ್ಯಕ್ಕೆ ಈಗ ಸಿಟ್ಟಿಂಗ್ MP ಇಲ್ಲಿಗೆ BN ಬಚ್ಚೇಗೌಡರು. ಸೊ ಅವರ ಕಾರ್ಯವೈಖರಿ ಹೇಗಿದೆ ಅಂತೀರಾ? ಅವರು ಬಚ್ಚೇಗೌಡರು ಹೇಳ್ಬೇಕಂದ್ರೆ ಅವ್ರದೇ ಆದಂತ ಕೆಲಸ ಕಾರ್ಯ ಮಾಡ್ಕೊಂಡ್ ಬಂದಿರೋದಕ್ಕೆ ಅವ್ರದೇ ಆದ ನಮ್ಮ ಹೊಸಕೋಟೆ ತಾಲೂಕಲ್ಲಿ 80 ರಿಂದ 90 ಸಾವಿರ ಓಟ್ ಅವ್ರದೇ. ಬಚ್ಚೇಗೌಡರು ಸಿಂಬಲ್ ಯಾವುದೇ ಪಾರ್ಟಿ ನೋಡಲ್ಲ ಅವ್ರದ್ದು ಸಿಂಬಲ್ ಅಂದ್ರೆ ಬಚ್ಚೇಗೌಡರು ಅಂದ್ರೆ ಬಚ್ಚೇಗೌಡರಿಗೆ 80 ರಿಂದ 90 ಸಾವಿರ ಓಟ್ ಅವ್ರದೇ. ರಿಗ್ಗಿಂಗ್ ತರ ಯಾರೇ ಬೇಕಾದ್ರೆ ಕೇಳಿ ಅಷ್ಟೊಂದು ಮಗುನ್ ಕೇಳಿದ್ರೆ ಬಚ್ಚೇಗೌಡ್ರ ನಮ್ ಗೌಡ್ರು ನಮ್ಗೆ ಹೊಸಕೋಟೆ ಅವ್ರು ಅಂತ ಹೋಗ್ತಾರೆ. ಈಗ ಸದ್ಯಕ್ಕೆ BN ಬಚ್ಚೇಗೌಡರು ಮತ್ತೊಮ್ಮೆ ಚುನಾವಣೆ ಕಾಂಪೀಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮಗ MLA ಇದ್ದಾರೆ ಶರತ್ ಬಚ್ಚೇಗೌಡರು ಈ ಹೊಸಕೋಟೆ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ. ಆ ನಿಟ್ಟಿನಲ್ಲಿ ಹೇಗಿರುತ್ತೆ ಈ ಲೆಕ್ಕಾಚಾರಗಳು ಅಂತ? ನಮ್ಮ ಹೊಸಕೋಟೆಯಲ್ಲಿ ಹೇಳ್ಬೇಕಾದ್ರೆ ಇವತ್ತು ನಮ್ಮ ಬಚ್ಚೇಗೌಡರು ಅಷ್ಟೇನೆ, ಶರತ್ ಬಚ್ಚೇಗೌಡರು ಅಷ್ಟೇ ಒಂದೇ ಒಂದು ದಾರಿಯಲ್ಲಿ ಹೋಗ್ತಾರೆ. ನಮ್ಮ ಬಚ್ಚೇಗೌಡರಿಗೆ ಯಾಕಂದ್ರೆ ಅಲ್ಲಿ ಅವ್ರ ಮಗನ್ಕ ಸೀಟ್ ಕೊಟ್ಟಿಲ್ಲ ಅಂತ ಅವಮಾನ ಮಾಡಿದ್ರು. ಅವ್ರನ್ನ ಯಾರು ಆಪರೇಷನ್ ಕಮಲ ಮಾಡಿ MTB ಅನ್ನು ಕರ್ಕೊಂಬಂದ್ರು. ಅವರು ಎಜುಕೇಟೆಡ್ ಅಲ್ಲ, 7ನೇ ಕ್ಲಾಸ್ 8ನೇ ಕ್ಲಾಸ್ ಅವರು. ಇವತ್ತು ನಮ್ಮ ಶರತ್ ಬಚ್ಚೇಗೌಡರು ಯಾವ ಇಂಗ್ಲೀಷಲ್ಲಿ ಕೇಳಿ ಯಾವ ಹಿಂದಿಯಲ್ಲಿ ಕೇಳಿ ಏನೇ ಕೇಳಿ ಯಾವುದೇ ಆನ್ಸರ್ ಕರೆಕ್ಟ್ ಆಗಿ ಪಟ್ನ ಮಾಡ್ತಾರೆ. ಬಟ್ ಅನುಭವಿ ಅವರು ಫಾರಿನಲ್ಲಿ ಎಜುಕೇಶನ್ ಮಾಡಿ ಬಂದಿರೋದು, ಒಳ್ಳೆ ವಿದ್ಯಾವಂತರು, ಒಳ್ಳೆ ಅನುಭವದಾರರು ಇದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. 2,000 ರೂಪಾಯಿ ಕೊಟ್ರು ಗೃಹಲಕ್ಷ್ಮಿದು, ಆಮೇಲೆ ಉಚಿತ ಕರೆಂಟ್ ಕೊಟ್ರು. ಅದೊಂದು 200 ಯೂನಿಟ್ ಅಂತ ಮಾಡಿದ್ ತಪ್ಪಾಯ್ತು. 100 ಯೂನಿಟ್ ಮಾಡಿದ್ರೆ ಸ್ವಲ್ಪ ಸರ್ಕಾರಕ್ಕೂ ಹೊಣೆ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಈಗ 200 ಯೂನಿಟ್ ಮಾಡಿರೋದು ಕೆಲವ್ರಿಗೆ ಹೋಗ್ತಾ ಇದೆ, ಕೆಲವ್ರಿಗೆ ಹೋಗ್ತಾ ಇಲ್ಲ. ಅದೇ ಒಂದು 100 ಯೂನಿಟ್ ಆಗಿದ್ರೆ ಎಲ್ಲರಿಗೂ ಸೇರ್ತಾ ಇತ್ತು. ಒಟ್ಟಾರೆ 5 ಗ್ಯಾರಂಟಿ ಯೋಜನೆಗಳು ಜನಕ್ಕೆ ತಲುಪ್ತಾ ಇದೆಯಾ? ಅನುಕೂಲ ಇದೆಯಾ? ತಲುಪ್ತಾ ಇದೆ, ಅನುಕೂಲ ಇದೆ, ತಲುಪ್ತಾ ಇದೆ. ತಲುಪ್ತಾ ಇದೆ. ಇದು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದಾ? ಪ್ಲಸ್ ಆಗುತ್ತೆ, ಆಗುವ ನಿರೀಕ್ಷೆ ಇದೆ. ಆಗುತ್ತೆ. ಒಟ್ಟಾರೆ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ನಮ್ಗೆ ತಿಳಿದ ಮಟ್ಟಿಗೆ ನಮ್ಮ ಅನಿಸಿಕೆ ಪ್ರಕಾರ ಒಂದು 5 ರಿಂದ 6 ಸೀಟ್ ಗೆಲ್ಲಬಹುದು. ಇನ್ನ ಬಿಜೆಪಿ ಮತ್ತೆ JDS ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಅದು ಬಿಜೆಪಿ JDS ಅವ್ರ ಕತೆ ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ 6 ಕಾಸು ಕೊಟ್ರೆ ಅತ್ತೆ ಕಡೆ ಹೋಗ್ತಾರೆ, 3 ಕಾಸು ಕೊಟ್ರೆ ಸತೆ ಕಡೆ ಹೋಗುತ್ತೆ. ಇವತ್ತು ಏನಾಗಿದೆ ಅಂದ್ರೆ ಇದೇ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ಕಾಂಗ್ರೆಸ್ ಅವ್ರ ಜೊತೆ JDS ಅವ್ರು ಹೊಂದಾಣಿಕೆ ಮಾಡ್ಕೊಂಡ್ರು. ಅವ್ರಿಗಾದ ಈ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಗತಿ ಬಂದಿದೋ MP ಚುನಾವಣೆಯಲ್ಲಿ ಆ ಸ್ಥಿತಿ ಬಿಜೆಪಿಗೂ ಬರ್ಬೋದು ಅನ್ನುವಂತ ಇದ್ವಿ. ಸರಿನಾ? ಈ ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಇಂದ 2 ಹೆಸರು, ಬಿಜೆಪಿಯಿಂದ 2 ಹೆಸರು ಕೇಳಿ ಬರ್ತಾ ಇದ್ರು ಕೂಡ JDS ಇಂದ ಬಿಜೆಪಿ JDS ಮೈತ್ರಿ ಇರ್ಬೋದು. ಆದ್ರೂ ಕೂಡ ಏನು ಕುಮಾರಸ್ವಾಮಿ ಅವರು ಕೂಡ ಕಾಂಪೀಟ್ ಮಾಡೋ ನಿರೀಕ್ಷೆ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಕುಮಾರಸ್ವಾಮಿ ಅವರು ಒಂದ್ ವೇಳೆ ಈ ಕ್ಷೇತ್ರ ಆಲ್ರೆಡಿ ಒಂದ್ಸರಿ ನಮ್ಮ ಬಚ್ಚೇಗೌಡರ ಮೇಲೆ ಅವ್ರನ್ನ ಏನೇ ಆಗ್ಲಿ ಅವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಇದೇ ಬಿಜೆಪಿಯಲ್ಲಿ ಆಗ್ಬೋದು, ಕಾಂಗ್ರೆಸ್ ಅಲ್ಲಿ ಆಗ್ಬೋದು, ಏನೇ ಮಾಡಿ ನಮ್ ಗೌಡ್ರ ಮಟ್ಟ ಆಗ್ಬಿಡ್ಬೇಕು, ನಮ್ ಗೌಡ್ರು ಯಾವುದೇ ಇದರಲ್ಲಿ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ. ಕುಮಾರಸ್ವಾಮಿ ಅವರು ಅವರದೇ ಆದಂತ ಒಳ್ಳೆ ರೈತರ ಕೆಲಸ ಮಾಡಿದ್ದಾರೆ, ಒಳ್ಳೆ ಮುಖ್ಯಮಂತ್ರಿಗಳು. ಅವ್ರು ಉಳ್ಸ್ಕೊಂಬೇಕಾದ ಸ್ಥಾನ ಅವಾಗ ಲಾಸ್ಟ್ ನಮ್ ಬಚ್ಚೇಗೌಡ್ರ ಮೇಲೆ ಬಂದು ಆಪೋಸಿಟ್ ಹಾಕಿರಲ್ಲ, ಅವಾಗೆ ಉಳ್ಸ್ಕೊಂಬೇಕಾಗಿತ್ತು. ಬಟ್ ಅವ್ರದ್ದು ಘನತನ ಗೌರವ ಅವಾಗೆ ಕಳ್ಕೊಂಡ್ರು ಅವರು. ಎಸ್ ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರ ಅಥವಾ ಮತದಾರರ ಮಾತು. ಕ್ಯಾಮರಾ ಪರ್ಸನ್ ಶಶಿಕುಮಾರ್ ಜೊತೆ ಜಯಲೇಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು. ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.